ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಚೆನ್ನಾಗಿ ನಿದ್ದೆ ಬಂದಿತ್ತು. ಒಂದು ಕಾಲ್ ಬಂತು, ಇದೇ ಎಮರ್ಜೆನ್ಸಿ ಟ್ಯಾಬ್ಲೆಟ್ ಬೇಕು ಅಂತ ಹೇಳ್ಬಿಟ್ಟು. ಅಷ್ಟೊಂದೇನು ಸೀರಿಯಸ್ ಅಲ್ಲ, ಸುಮ್ಮನೆ. ಇನ್ನು ನೋಡಿ, ಟೈಮು 6:36. ಅಟ್ಲೀಸ್ಟ್ 7 ಗಂಟೆ ತನಕ ಏನಾದರೂ ಮಲ್ಕೊಳ್ಳೋಣ ಅಂತ ಅಂದರೆ ಬಿಡೋದಿಲ್ಲ. ಡೈಲಿ ಏನಾದರೂ ಡಿಸ್ಟರ್ಬೆನ್ಸ್ ಆಗುತ್ತೆ. ನಂಗೆ ಚೆನ್ನಾಗಿ ನಿದ್ದೆ ಬರ್ತಾಯಿದೆ. ಇವತ್ತಿನ ದಿನ ಇವಾಗಿಂದ ಸ್ಟಾರ್ಟ್ ಆಯಿತು. ಬನ್ನಿ, ಇವತ್ತಿನ ದಿನ ಇಲ್ಲಿಂದ ಶುರುವಾಯಿತು. ಇವತ್ತು ಬುಧವಾರ. ಇಲ್ಲಿ ಟೈಮು 6:30. ಅಂದರೆ ಇಂಡಿಯಾದಲ್ಲಿ ಈಗ 8:30, 9 ಗಂಟೆ ಆಗಿರ್ಬೋದು ಅಂದ್ಕೊತೀನಿ. ಇವತ್ತಿಂದ ಏನು ಸ್ಪೆಷಲ್ ಇಲ್ಲ, ನೋಡೋಣ ಮುಂದೆ ಅಪ್ಡೇಟ್ ಮಾಡ್ತೀನಿ ಇವತ್ತು ಏನಾಯಿತು ಅಂತ. ನಿಮಗೆಲ್ಲ ಗೊತ್ತು, ನಮ್ಮ ಬೆಕ್ಕಿದ್ದಾವೆ. ಎಷ್ಟು ಕೋಪ ಮಾಡ್ಕೊಳುತ್ತೆ ನೋಡಿ. ಎಷ್ಟು ಚೆನ್ನಾಗಿ ನೋಡ್ಕೊತೀನಿ ಅಷ್ಟೇ ಕೋಪ ಮಾಡ್ಕೊಳುತ್ತೆ. ಓ ಬಿಡು, ಆಯ್ತು ಹೋಗ್ತೀನಿ, ಕಿಸಿ ಬೇಡ. ಅಷ್ಟು ಬೇಗ ಚೇಂಜ್ ಆಯಿತು. ಇದೇನಪ್ಪ ಅಂದ್ಕೊಂಡ್ರೆ, ಇದು ವೇಸ್ಟ್ ಆಯಿಲ್ ಇರುತ್ತಲ್ಲ, ಕಿಚನಲ್ಲಿ ಯೂಸ್ ಮಾಡಿರೋ ವೇಸ್ಟ್ ಆಯಿಲ್ನ ವೀಕ್ಲಿ ಒನ್ಸು ತಗೊಂಡೋಗ್ಬಿಟ್ಟು ಅದನ್ನ ಬೇರೆ ಥರ ಯೂಸ್ ಮಾಡ್ತಾರೆ. ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ, ಅದೇನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಪ್ರತಿ ವಾರ ಅಂತೂ ಇದನ್ನ ತಗೊಂಡೋಗ್ತಾ ಇರ್ತಾರೆ, ಎಂಟಿ ಮಾಡ್ತಾ ಇರ್ತಾರೆ. ಕಿಚನಲ್ಲಿ 1 ಸಲ 2 ಸಲ ಯೂಸ್ ಮಾಡಿದ ಎಣ್ಣೆನ ಮತ್ತೆ ಯೂಸ್ ಮಾಡೋದಿಲ್ಲ. ಇಲ್ಲಿ ರೂಮ್ ಹತ್ರ ಹೋಗೋಣ. ಏನೋ ಒಂದು ಥಿಂಗ್ಸ್ ಮರ್ತು ಬಂದ್ಬಿಟ್ಟಿನಿ. ತುಂಬ ಬಿಸಿಲಿದೆ, ಬೇಗ ಹೋದರೆ ಚಂದ. ಹಾಗೆ ದ್ರಾಕ್ಷಿ ಹಣ್ಣು ತಿನ್ಕೊಂತ ಹೋಗೋಣ. ನಾನು ಕೂಲ್ ಡ್ರಿಂಕ್ಸ್ ಎಲ್ಲ ಜಾಸ್ತಿ ಕುಡಿಯೋಲ್ಲ, ಹಣ್ಣು ಅಂದರೆ ನಂಗೆ ತುಂಬ ಇಷ್ಟ. ಅರ್ಧ ಕೆಳಗಡೆ ಬಿದ್ದೋಗ್ತಿದೆ. ತುಂಬ ಗಾಳಿ ಇದೆ ಫ್ರೆಂಡ್ಸ್, ಆಮೇಲೆ ಬರ್ತೀನಿ, ಬಾಯ್. ರೂಮಲ್ಲಿಲ್ಲ, ಅಲ್ಲೇ ಕ್ಲಿನಿಕಲ್ಲಿದೆ ಅನಿಸುತ್ತೆ. ಬಿಸಿಲಲ್ಲಿ ಸುಮ್ಮನೆ ಬಂದೆ. ನೋಡಿ ಎಷ್ಟೊಂದು ಬಿಸಿಲಿದೆ, ತುಂಬಾ ಬಿಸಿಲು. ಸಂಜೆ ಜಾರುತ್ತಿದೆ, ಸಂಜೆ ಆಯಿತು. ಇವತ್ತಿನ ಒಂದಿನ ಮುಗೀತು, ಒಂದಿನ ಲೆಸ್ ಆಯಿತು. ನನ್ನ ಡೇನಲ್ಲಿ ಲೆಸ್ ಆಯಿತು. ಟಡಾನ್ ಟಡನ್ ಟನ್ ಟನ್. ಸೂರ್ಯ ಮುಳುಗ್ದ. ಓಕೆ, ಟಾಟಾ, ಬಾಯ್ ಫ್ರೆಂಡ್ಸ್. ಡ್ಯೂಟಿ ಮುಗೀತು, ಮನೆಗೆ ಹೋಗ್ತಾ ಇದ್ದೀನಿ. ಇಷ್ಟೇ ಡ್ಯೂಟಿ. ಊಟ ಕೈಯಲ್ಲಿದೆ. ಇವತ್ತು ವಾಂಗಿಬಾತ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ವಾಂಗಿಬಾತ್ ಮಾಡಿಬಿಟ್ಟು ನಾಳೆ ತಿಳಿಸ್ತೀನಿ ನಿಮಗೆ, ಓಕೆನಾ? ನನ್ನ ಕ್ಯಾಪ್ ನೋಡಿದ್ರಲ್ವಾ, ಇದೇ ನನ್ನ ಡೈಲಿ ಲೋಗೋ. ಇಷ್ಟೊತ್ತವರೆಗೂ ನಾನು ಡ್ಯೂಟೀಲಿ ಇರ್ತಾ ಇರಲಿಲ್ಲ, ಆರಾಮ್ಸೆ ಮನೆಕೊಂಡ್ಬಿಡ್ತಾಯಿದ್ದೆ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ, ಆದರೆ ಎಮರ್ಜೆನ್ಸಿ ಬಂತಲ್ಲ, ಹಾಗಾಗಿ ಇಷ್ಟೊತ್ತವರೆಗೂ ಅಲ್ಲಿದೆ. ನಾನು ನಿಮಗೆ ಇದಕ್ಕೂ ಮುಂಚಿನ ವೀಡಿಯೋದಲ್ಲಿ ಹೇಳಿದ್ದೆ, ಇದು ನನ್ನ ಫೇವ್ರೇಟ್ ಸ್ಪಾಟ್ ಅಂತ. ಯಾಕಂತ ಹೇಳಿದ್ರೆ ಸೂರ್ಯ ಮುಳುಗ್ತಾ ಇರೋದು. ಇವತ್ತಿನ ಒಂದಿನ ಮುಗೀತು ಅಂತ ಅರ್ಥ. ನನಗೆ ಫೇವ್ರೇಟ್ ಅಂದರೆ ಪುಳಿಯೋಗರೆ, ವಾಂಗಿಬಾತು ಮತ್ತು ಚಿತ್ರಾನ್ನ. ವಾಂಗಿಬಾತ್ಗೆ ಬದನೆಕಾಯಿ ಇಲ್ಲ ಅಂದರೂ ಕೂಡ ಚಿತ್ರಾನ್ನ ಥರ ಮಾಡಿಬಿಟ್ಟು ವಾಂಗಿಬಾತ್ ಪೌಡ್ರ್ ಹಾಕಿ ಎಷ್ಟೋ ಸಲ ಮಾಡ್ಕೊಂಡು ತಿಂದ್ಬಿಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಅಷ್ಟೋ ಬದನೆಕಾಯಿ ಇಲ್ಲ. ಮೊನ್ನೆ ಲೂಲುಗೆ ಹೋಗಿದ್ದೆ, ಅಲ್ಲಿ ಸಿಕ್ತು. ಬದನೆಕಾಯಿ ಬಿಡದೆ ತಗೊಬಂದೆ, ಸೂಪರಾಗಿದೆ. ಟಂಟಡನ್ ಟಂಟಡನ್ ಟಂಟಡನ್. ನಂಗೆ ವಾಂಗಿಬಾತು ಮೆಣಸಿನ್ಕಾಯಿ ಅಂದರೆ ತುಂಬ ಇಷ್ಟ. ಟಂಟಡನ್ ಟಂಟಡನ್. ತುಂಬ ಚೆನ್ನಾಗಾಗಿತ್ತು. ರೈಸೇ ಕಡಿಮೆ ಅನ್ನಿಸ್ತು ನನಗೆ. ಒಬ್ಬೊಬ್ಬರು ಹೊಟ್ಟೆ ತುಂಬ ರೈಸ್ ಕೊಡ್ತಾರೆ, ಇನ್ನು ಕೆಲವರು ಹೊಟ್ಟೆ ತುಂಬ ರೈಸ್ ಕೊಡೋಲ್ಲ ಅಲ್ಲಿ ಕೆಲವು ಸಲ. ಅದು ವೆಯ್ಟರ್ ಮೇಲೆ ಡಿಪೆಂಡು. ಇನ್ನು ಕೆಲವರು ಹೊಟ್ಟೆ ತುಂಬ ತಿನ್ನಿ ಯಾಕೆ ಯೋಚನೆ ಮಾಡ್ತೀರಾ ಅಂತಾರೆ.
ನೋಡಿ, ಇದು ಮಿಕ್ಕಿದೆ ಇನ್ನೂ ಸ್ವಲ್ಪ. ಇದು ನಾಳೆಗೆ, ಇದನ್ನೇ ನಾಳೆಗೂ ತಿಂತೀನಿ. ಅನ್ನ ಕಡಿಮೆನೇ ಇತ್ತು, ಇನ್ನೂ ಬೇಕು ಅನ್ನಿಸ್ತಾನೆ ಇತ್ತು. ಹೋಗ್ಲಿ ಬಿಡು, ಬೆಳಗ್ಗೆ ತಿಂದ್ರಾಯ್ತು ಅಂತ ಬಂದೆ. ಇದು ನಮ್ಮ ಬೆಕ್ಕು ನೋಡಿ, ಇದು ಪಾಪ ವೆಜ್ ತಿನ್ನೋದೇ ಇಲ್ಲ, ನಾನ್ ವೆಜ್ಜೇ ಬೇಕು ಇದಕ್ಕೆ. ಈ ಥರ ಬಂದು ರೂಮ್ ಮುಂದೆ ಕೂತ್ಕೊಬಿಡುತ್ತೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.